ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಮೇನ್ ಮೋಟೋ ಕನ್ನಡಿಗರು ದುಡ್ಡು ಕಳ್ಕೋಬಾರ್ದಂತ TD ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದಾರೆ. ಇಟ್ಸ್ ಗುಡ್. ಸೊ ನನಗೆ ಇವಾಗ ಹೇಗೆ ಫೀಲ್ ಆಗ್ತಾ ಇದೆ ಅಂದರೆ ನಾನೊಂದು 4-5 ಇಯರ್ಸ್ ಹಿಂದೆನೇ ಬಂದು ಜಾಯ್ನ್ ಆಗಬೇಕಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಸುಮ್ಮನೆ ಓವರ್ ಕಾನ್ಫಿಡೆನ್ಸಲ್ಲಿ ಟ್ರೇಡ್ ಮಾಡಿದೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಿಂಗ್ ಟ್ರೇಡಿಂಗಲ್ಲಿ ಚೆನ್ನಾಗೇ ದುಡ್ಡು ಮಾಡಿದೆ. ಆಮೇಲೆ ಡೇ ಬೈ ಡೇ ಬರ್ತಾ ಸ್ವಿಂಗ್ ಟ್ರೇಡಿಂಗಲ್ಲಿ ಚೆನ್ನಾಗಿ ಹೊಡೆಸ್ಕೊಂಡೆ. ಆಮೇಲೆ ಅರ್ಥ ಆಯಿತು ನಾನು ಮಾಡ್ತಾ ಇರೋದು ಸರಿ ಇಲ್ಲ. ನಾನು CAGRನ ಗೆಲ್ಲಬೇಕು ಅಂತಂದರೆ TD ಅಕಾಡೆಮಿಗೆ ಇರಬೇಕು. CAGR ಅಂದರೆ 20 ಇಯರ್ಸಿಗೆ ಕ್ರೋರ್ ಹೆಂಗೆ ಮಾಡಬೇಕು ಅಂತ ಮನೋಜ್ ಸರ್ ಹೇಳ್ಕೊಡ್ತಾರೆ. ಕ್ಲಾಸ್ ತುಂಬ ಹೆಲ್ಪ್ಫುಲ್ ಆಗಿತ್ತು, ಕಲ್ತಿದ್ದೀನಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಭಯ ಇತ್ತು, ಅಟ್ಲೀಸ್ಟ್ ಇವಾಗ ಭಯ ಹೋಗಿದೆ. ಆ ಟರ್ಮ್ಸು ಇವೆಲ್ಲ ಗೊತ್ತೇ ಇರಲಿಲ್ಲ ನನಗೆ. ಇಲ್ಲಿ ಬಂದಮೇಲೆ ಅದೆಲ್ಲ ಓದಿ ಸ್ವಲ್ಪ ಓಕೆ ಇದರಲ್ಲಿ ಸ್ವಲ್ಪ ತಿಳ್ಕೊಂಡು ಏನೋ ಸ್ವಲ್ಪ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸರ್ ಕಲಿದಲ್ಲೇ ಮಾತ್ರ ಟ್ರೇಡಿಂಗೇ ಬರಬಾರ್ದು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಯಾಕೆಂದರೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ನಂದು ನೆಗೆಟಿವಲ್ಲೇ ಇದೆ. ಯಾಕೆಂದರೆ ವಿತೌಟ್ ನಾಲೆಡ್ಜು ನಾನು ಇಲ್ಲಿವರೆಗೂ ಇನ್ವೆಸ್ಟ್ ಮಾಡಿದ್ದೀನಿ. ಈ ಒಂದು 2 ದಿನದ ಕಾರ್ಯಾಗಾರದಿಂದ ನಾವು ಏನಾದರೂ ಒಂದು ಸಾಧನೆ ಮಾಡಬಹುದು. ತುಂಬ ಚೆನ್ನಾಗಿ ಅದ್ಭುತವಾಗಿ ನಮಗೆ ಏನು ಗೊತ್ತಿಲ್ಲದೆ ಇದ್ರೂ ಮನವರಿಕೆ ಆಗೋ ರೀತಿಯಾಗಿ ಕ್ಲಾಸ್ ಮಾಡಿಕೊಟ್ಟಿದ್ದಾರೆ. ಈ ಒಂದು ಕ್ಲಾಸ್ ಆದ ನಂತರ ನಮಗೊಂದು ಭಾಸವಾಗ್ತಾ ಇರೋದು ಇಷ್ಟು ದಿನ ಸಮಯ ವ್ಯರ್ಥ ಮಾಡಿದ್ವಿ ಅಂತ ಅನ್ನಿಸ್ತಾ ಇತ್ತು. ಆ ಸಮಯಕ್ಕೆ ಸರಿಯಾದ ಬೆಲೆ ಇಲ್ಲಿಗೆ ಬಂದಮೇಲೆ ಸಿಕ್ತು. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಎಸ್, ಥ್ಯಾಂಕ್ ಯು ಎವ್ರಿ ಒನ್. ಸೊ ಒಳ್ಳೆ ಜೋಶಲ್ಲಿ ಪಾಠ ಕೇಳಿದ್ದೀರಾ. ಅದೇ ಥರ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ನಿಮ್ಗೆಲ್ಲರಿಗೂ 2 ಕೋರ್ಸ್ ಫ್ರೀ ಕೊಡ್ತಾ ಇದ್ದೀವಿ. ಯಾವುದದು ಇಂಟ್ರಾಡೇ ಸ್ವಿಂಗ್ ಟ್ರೇಡಿಂಗ್ ಆ್ಯಂಡ್ ಕಮೋಡಿಟಿ ಕೋರ್ಸ್ 2 ಫ್ರೀ ಕೊಡ್ತಾ ಇದ್ದೀವಿ ನಮ್ಮ TD ಅಕಾಡೆಮಿ ಅಪ್ಲಿಕೇಶನಲ್ಲಿ. ಸೊ ಯಾರ್ಯಾರಿಗೆ ಸಿಕ್ಕಿಲ್ವೋ ನಮ್ಮ ಅಡ್ಮಿನಿಸ್ಟ್ರೇಷನ್ನ ಕಾಂಟ್ಯಾಕ್ಟ್ ಮಾಡಿ ಆ 2 ಕೋರ್ಸನ್ನು ನೋಡಿ. 2 ವಿಡಿಯೋ ನಾನೇ ಮಾಡಿರೋದು. ಹತ್ರ ಒಂದು 6 ಗಂಟೆ ನಂದು ಪಾಠ ಇದೆ. ಕ್ಲೀನಾಗೆ ನೋಡಿಕೊಂಡು ನೋಟ್ಸ್ ಬರ್ಕೊಳ್ಳಿ. ಇಂಟ್ರಾಡೇ ಸ್ವಿಂಗ್ ಟ್ರೇಡಿಂಗ್ ಆ್ಯಂಡ್ ಕಮೋಡಿಟಿ, ಅದರಲ್ಲೂ ಸಹ ನೀವು ಸಂಜೆ 6 ಗಂಟೆ ಮೇಲೆ ಕಮೋಡಿಟಿಯಲ್ಲೂ ಸಹ ಸ್ವಲ್ಪ ಪ್ರಾಫಿಟ್ ಮಾಡ್ಬೋದು. ಬಟ್ ಡಿಸಿಪ್ಲೈನ್ ಫಾಲೋ ಮಾಡಿದ್ರೆ ಮಾಡ್ಬೋದು. 2 ವಿಡಿಯೋ ನೋಡಿಕೊಂಡು ಅದ್ರ ಫೀಡ್ಬ್ಯಾಕ್ ನಮಗೆ ಕೊಡಿ. ಬಿಕಾಸ್ ತುಂಬ ಜನ ಗೋಲ್ಡ್ ಕೋರ್ಸ್ ಮುಗಿಸ್ಕೋತಾರೆ, ಮತ್ತು ಆ 2 ಕೋರ್ಸ್ ಮುಗಿಸೋದೇ ಇಲ್ಲ. ಆ 2 ಕೋರ್ಸ್ ಮುಗಿಸೋದಕ್ಕೆ ನಿಮ್ಗೆ ಇನ್ನೂ 1 ಇಯರ್ ಟೈಮ್ ಇದೆ. ಅದನ್ನು ಚೆನ್ನಾಗಿ ನೋಡಿ. ಬಟ್ ನಾನು ಹೇಳೋದು ನೆಕ್ಸ್ಟ್ 1 ಮಂತಲ್ಲಿ ಆದಷ್ಟು ಮುಗಿಸ್ಕೊಂಬಿಟ್ಟು ಡೌಟ್ಸ್ ಇದ್ದರೆ ಸ್ಯಾಟರ್ಡೇ ಬಂದುಬಿಟ್ಟು ಇಲ್ಲಿ ಕೂತ್ಕೊಂಡು ಇಂಟ್ರಾಡೇ ಮತ್ತು ಕಮೋಡಿಟಿ ಬಗ್ಗೆ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಆ್ಯಂಡ್ ಸೊ ಏನು ನೀವು ಕಲ್ತಿದ್ದೀರೋ ಪ್ರಾಕ್ಟೀಸ್ ಮಾಡಿ. ನಾಳೆಯಿಂದ ಪೇಪರ್ ಟ್ರೇಡ್ ಮಾಡೋದಕ್ಕೆ ದೇರ್ ಆರ್ ಸರ್ಟನ್ ಅಪ್ಲಿಕೇಶನ್ ಲೈಕ್ ಫ್ರಂಟ್ ಪೇಜ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಫ್ರಂಟ್ ಪೇಜ್ ಅದರಲ್ಲಿ ನೀವು ಪೇಪರ್ ಟ್ರೇಡ್ ಮಾಡ್ಬೋದು, ಸೆನ್ಸಿಬಲಲ್ಲಿ ಮಾಡ್ಬೋದು. ಜೊತೆಗೆ ಇನ್ನೊಂದು ಫಿನ್ ಟಾರ್ಗೆಟಲ್ಲೂ ಸಹ ನೀವು ಪೇಪರ್ ಟ್ರೇಡ್ ಮಾಡ್ಬೋದು. ನೀವು ಕಲ್ತಿರೋ ವಿದ್ಯೆನ ಒಂದು 4 ಜನಕ್ಕೆ ಶೇರ್ ಮಾಡಿ, ಅವ್ರಿಗೂ ಸಹ ವಿದ್ಯಾದಾನ ಮಾಡಿ. ಬಿಕಾಸ್ TD ಸಂಸ್ಥೆ ಇವತ್ತು 8 ಬ್ರಾಂಚ್ ಇಟ್ಟಿರ್ಬೋದು. 8 ಬ್ರಾಂಚ್ ಮಾಡಿ ಇನ್ನೊಂದು 2 ಬ್ರಾಂಚ್ ಬರ್ತಾ ಇದೆ, ಮಂಗಳೂರು ಹಾಗೂ ಎಲೆಕ್ಟ್ರಾನಿಕ್ ಸಿಟಿ. 10 ಬ್ರಾಂಚ್ ಇದ್ರೂ ಸಹ ಸಾಕಾಗಲ್ಲ. ಬಿಕಾಸ್ ಇಲ್ಲಿರೋದು ಕೋಟಿ ಜನಸಂಖ್ಯೆ. ಸೊ ನಾವು ಟ್ರೈನ್ ಮಾಡ್ತಾ ಇರೋದು ಬರೀ ಒಂದು 100 ಜನಕ್ಕೆ ಮಾಡ್ತಾಯಿದ್ದೀವಿ. ಅದು 1000 ಜನಕ್ಕೆ ಆಗಬೇಕು. ಲಕ್ಷಾಂತರ ಜನಕ್ಕೆ ಪಾಠ ಹೇಳ್ಕೊಡೋದಕ್ಕೆ ನಮ್ಮ ಕೈಯಲ್ಲಿ ಅದು ಸಾಧ್ಯ ಇಲ್ಲ. ಅದಕ್ಕೆ ನಾವೇ ಹೇಳ್ಕೊಟ್ಟಿರೋ ಏನೊಂದು 50,000 ವಿದ್ಯಾರ್ಥಿಗಳಿದ್ದೀರಲ್ಲ, ನೀವು ಸ್ವಲ್ಪ ಅಟ್ಲೀಸ್ಟ್ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಈ ವಿದ್ಯೆ ಅನ್ನೋದು ಸ್ಪ್ರೆಡ್ ಆಗುತ್ತೆ. ಅಟ್ಲೀಸ್ಟ್ ಒಂದು ಡಿಸ್ಟ್ರಿಕ್ಟ್ ವೈಸ್ ಒಂದು ಬ್ರಾಂಚ್ ಬಂದರೆ ಒಳ್ಳೆಯದಾಗುತ್ತೆ. ಆ್ಯಂಡ್ ಆ ಬ್ರಾಂಚು ಯಾರ್ಯಾರಿಗೆ ಆಸಕ್ತಿ ಇದೆಯೋ ನಮ್ಮ ಎಲ್ಲ ಕೋರ್ಸ್ಗಳನ್ನು ಮುಗಿಸ್ಕೊಂಡ್ರೆ ನಮ್ಮದು ಮಿನಿ ಬ್ರಾಂಚಸ್ ಅಂತ ಕಾನ್ಸೆಪ್ಟ್ ಮಾಡಿದ್ದೀವಿ. ಮಿನಿ ಬ್ರಾಂಚಸ್ಸು ಸಹ ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ನಮಗೆ ದೊಡ್ಡ ಬ್ರಾಂಚ್ ಮಾಡೋಕ್ಕಾಗಿಲ್ಲ ಅಂದ್ರೆ ಸಣ್ಣ ಬ್ರಾಂಚ್ ಆದರೂ ಮಾಡಬೇಕು, ಒಂದು ಡಿಸ್ಟ್ರಿಕ್ಟ್ ವೈಸ್ ಅಂತ ಫಾಲೋ ಮಾಡ್ತಾಯಿದ್ದೀವಿ. ನಿಮಗೆ ಯಾರಿಗೆ ನಮ್ಮ TD ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಇಲ್ಲ ಈ ಸ್ಟಾಕ್ ಮಾರ್ಕೆಟ್ ಫೀಲ್ಡಲ್ಲಿ ಕೆಲಸ ಮಾಡಬೇಕಂದ್ರೂ NASM ಅಂತ ಒಂದು ಎಕ್ಸಾಮ್ಸ್ ಇರ್ತವೆ, ಅಲ್ಲಿ ನೀವು ನೋಡ್ಬೋದು. NASM ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡ್ರೆ ನಿಮಗೆ ಇದೇ ಫೀಲ್ಡಲ್ಲೂ ಕೆಲಸನೂ ಸಿಗುತ್ತೆ. ಈ ಫೀಲ್ಡು ತುಂಬ ಬೂಮ್ ಆಗುತ್ತೆ ನೆಕ್ಸ್ಟ್ 15-20 ಇಯರ್ಸು. ಈ ಆಪರ್ಚುನಿಟಿನ ಮಿಸ್ ಮಾಡಬೇಡಿ. ಇವತ್ತೇನೋ ಬಜೆಟ್ ಬಂದಿದೆ, ಬಜೆಟಲ್ಲಿ ಸ್ವಲ್ಪ ಏರಿಳಿತಗಳಾಗ್ತಾ ಇರುತ್ತೆ ಮಾರ್ಕೆಟು. ಅದನ್ನು ನೋಡಿ ಫ್ರಸ್ಟ್ರೇಟ್ ಆಗಬೇಡಿ. ಮಾರ್ಕೆಟ್ ಯಾವತ್ತಿದ್ರೂ ಎವರ್ ಗ್ರೀನ್ ಆಗಿ ಲಾಂಗ್ ಟರ್ಮಲ್ಲಿ ಬುಲ್ಲಿಶ್ ಇರುತ್ತೆ, ಶಾರ್ಟ್ ಟರ್ಮಲ್ಲಿ ಪೇನ್ ಇದ್ದೇ ಇರುತ್ತೆ. ಸೊ ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ಎಲ್ಲರೂ ಕೋಟ್ಯಾಧಿಪತಿಗಳಾಗಲಿ ಅಂತ ನಾನು ಆಶಿಸ್ತೀನಿ. ಮನೋಜ್ ಅಂತ ಹೇಳ್ಬಿಟ್ಟು
ನಾನು ಡಿಪ್ಲೊಮಾ ಆಗಿದೆ, ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮನೋಜ್ ಸರ್ ಯೂಟ್ಯೂಬಲ್ಲಿ ನಾನು ತುಂಬ ವೀಡಿಯೋಸ್ನ ಕೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ದಿದ್ದು ಪಿಂಟು ಗ್ಯಾಂಗಿಗೆ ನಾನು ಕೂಡ ಒಂದು ಟೈಮಲ್ಲಿ ಅಧ್ಯಕ್ಷನ ಥರನೇ ಫೀಲ್ ಮಾಡ್ತಾ ಇದ್ದೆ. ಏಕೆಂತಂದರೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಏನಾದರೂ ಒಂದು ಸಜೆಷನ್ ಬೇಕು ಅಂತಂದರೆ ಅವ್ರು ಕೇಳ್ತಾಯಿದ್ರು. ನಾನೇ ಹೇಳ್ತಾ ಇದ್ದೆ. ಐ ಥಿಂಕ್ November 2025 ಅನಿಸುತ್ತೆ, ಅವಾಗ ಸಂಡೇ ವೆಬಿನಾರ್ಗೆ ನಮ್ಮ ಫ್ರೆಂಡ್ ಕರ್ಕೊಂಬಂದ. ಬಾರೋ ಈ ಥರ ಒಂದು ಫ್ರೀಯಾಗಿ ಹೇಳ್ಕೊಡ್ತಾರಂತೆ, ಕೇಳೋಣ ಅಂತೇಳ್ಬಿಟ್ಟು. ಅವನಿಗೆ ನಾನು ಅವತ್ತು ಮನೋಜ್ ಸರ್ ಹೇಳ್ಕೊಟ್ರು. ಇವ್ರು ಹೇಳೋದನ್ನೇ ನಾನು ಎಲ್ಲನೂ ಹೇಳ್ಕೊಡ್ತಾ ಇದ್ದು ನಿನಗೆ, ಬಾರೋ ನಾವು ಮಾಡೋದೇ ಕರೆಕ್ಟ್ ಇತ್ತು, ಅವ್ರೇನು ಹೇಳೋದು ಸರಿ ಇಲ್ಲ ಅಂತೇಳ್ಬಿಟ್ಟು ನಾನು ಅವತ್ತು ನೆಗ್ಲೆಕ್ಟ್ ಮಾಡೋದೆ. ಆಮೇಲೆ ಸುಮ್ಮನೆ ಈ ಫ್ಯೂಚರು ಕಾಲು ಪುಟ್ಟನ್ನ ಈ ಕಡೆ ಮೇಲೆ ಹೋಗ್ತೈತೆ ಅಂದರೆ ಪುಟ್ಟು ತಗೊಂಡ್ರೆ ನಾಳೆ ಕೆಳಗೆ ಬಿದ್ದೇ ಬೀಳ್ತಾನೆ, ಸುಮ್ಮನೆ ಓವರ್ ಕಾನ್ಫಿಡೆನ್ಸಲ್ಲಿ ಟ್ರೇಡ್ ಮಾಡಿದೆ. ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ವಿಂಗ್ ಟ್ರೇಡಿಂಗಲ್ಲಿ ಚೆನ್ನಾಗೇ ದುಡ್ಡು ಮಾಡಿದೆ. ಆಮೇಲೆ ಡೇ ಬೈ ಡೇ ಬರ್ತಾ ಸ್ವಿಂಗ್ ಟ್ರೇಡಿಂಗಲ್ಲಿ ಚೆನ್ನಾಗಿ ಹೊಡೆಸ್ಕೊಂಡೆ. ಆಮೇಲೆ ಅರ್ಥ ಆಯಿತು ನಾನು ಮಾಡ್ತಾ ಇರೋದು ಸರಿ ಇಲ್ಲ, ಏನೋ ರಾಂಗ್ ಇದೆ, ಅದನ್ನು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಫಸ್ಟು ಆನ್ಲೈನ್ ಕೋರ್ಸ್ ಬೈ ಮಾಡಿದೆ. ಆ್ಯಕ್ಚುಲಿ ಅದ್ರಲ್ಲಿ ಚೆನ್ನಾಗಿ ಅರ್ಥ ಆಯಿತು ಸ್ವಿಂಗ್ ಟ್ರೇಡಿಂಗ್ ಎಲ್ಲ. ಅದು ಪ್ರಾಕ್ಟಿಕಲಿಗೂ ನಾನು ಅಪ್ಲೈ ಮಾಡಿ ನೋಡಿದೆ, ಒಳ್ಳೆಯದು ಅನ್ನಿಸ್ತು. ಬಟ್ ಇದು ಯಾವುದು F&O ಮತ್ತು ಇದೆಲ್ಲ ನನಗೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಎಲ್ಲ ತುಂಬ ಅಂದರೆ ತುಂಬ ATM ಆಗಲಿ OTM ಆಗಲಿ ತಲೆ ಬೋಡಾಗಿ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ನೆಕ್ಸ್ಟು ಗೋಲ್ಡ್ ಕೋರ್ಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ಫ್ಯೂಚರ್ ಇದೆ ಅಂತ ಅನ್ನಿಸ್ತಾ ಇದೆ. ಆಲ್ ದಿ ಬೆಸ್ಟ್ ಫಾರ್ TD ಆಲ್ಸೋ, ಆಲ್ ದಿ ಬೆಸ್ಟ್ ಫಾರ್ ಮೀ ಆಲ್ಸೋ. ಥ್ಯಾಂಕ್ ಯು ಸರ್. ನಮಸ್ಕಾರ, ನಾನು ಭಾಗ್ಯ ಅಂತ. ಆ್ಯಕ್ಚುಲಿ ನಾನು ಫಸ್ಟು TD ಅಕಾಡೆಮಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ಮನೋಜ್ ಸರಿಗೆ ಕೂಡ. ಆ್ಯಕ್ಚುಲಿ ನನಗೆ ಫಸ್ಟ್ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಇಲ್ಲೇ ತುಂಬ ಸರಿ ಓಡಾಡಿದ್ದೀನಿ ಇದೇ ರೋಡಲ್ಲಿ, ಬಟ್ TD ಅಕಾಡೆಮಿ ಇಲ್ಲಿದೆ ಅನ್ನೋದು ನನಗೆ ಅಷ್ಟು ನಾನು ಫೈಂಡ್ ಔಟ್ ಮಾಡಿರಲಿಲ್ಲ. ಬಟ್ ನನ್ನ ಹಸ್ಬೆಂಡು ಹೇಳ್ತಾಯಿದ್ರು ಹೋಗಿ ಜಾಯ್ನ್ ಆಗೋ, ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಕಲ್ತ್ಕೊ ಅಂತ. ಆ್ಯಕ್ಚುಲಿ ನಾನು ಫಸ್ಟ್ ವರ್ಕ್ ಮಾಡ್ತಾಯಿದ್ದೆ, ಆಮೇಲೆ ವರ್ಕ್ ಬಿಟ್ಟು ಒಂದು 10 years ಮೇಲಾಗಿತ್ತು. ಸೊ ನನಗೆ ಇವಾಗ ಹೇಗೆ ಫೀಲ್ ಆಗ್ತಾ ಇದೆ ಅಂದರೆ ನಾನೊಂದು 4-5 years ಹಿಂದೆನೇ ಬಂದು ಜಾಯ್ನ್ ಆಗಬೇಕಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಬಟ್ ನೋಡೋಣ, ಇವಾಗಲೂ ಕಲಿಯೋ ಇಂಟ್ರೆಸ್ಟ್ ಇದೆ, ತುಂಬ ಇಂಟ್ರೆಸ್ಟ್ ಇದೆ, ಕಲಿಯೋಣ ಅಂತ. ಸೊ ಥ್ಯಾಂಕ್ಸ್ ಟು TD ಅಕಾಡೆಮಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಇದು TD ಅಕಾಡೆಮಿ ಕೋರ್ಸ್ ಬಿಗಿನರ್ಸಿಗೆ ಭಾಳ ಹೆಲ್ಪ್ ಆಗುತ್ತೆ. ಇಲ್ಲಿ ಕೋರ್ಸ್ ತೊಗೊಂಡವ್ರು ಯಾರೂ ಫೇಲ್ ಆಗಿಲ್ಲ. ಇವನ್ ಎಲ್ಲ ಇದು ನಿಫ್ಟಿ ಎಲ್ಲ ಸ್ಟಾಕ್ ಮಾರ್ಕೆಟು ಎಲ್ಲನೂ ಭಾಳ ಚೆನ್ನಾಗಿ ಹೇಳ್ತಾರೆ ಸರ್. ನಾವು ಬಿಜಾಪುರದಿಂದ ಬಂದು ಇಲ್ಲಿ ಕೋರ್ಸ್ ತೊಗೋತಾ ಇದ್ದೀವಿ. ಇವನ್ನ ಅಡ್ಡಿ ಬ್ರ್ಯಾಂಚಸ್ ಇದ್ದಾವೆ, ಬಟ್ ಅಲ್ಲಿ ಹೋಗಿಲ್ಲ ನಾವು. ಸರ್ನಿಂದ ನಾವು ನಾಲೆಜ್ ತೊಗೋಬೇಕಂತ ಇಲ್ಲಿ ಬಂದಿದ್ದೀವಿ. ಇಲ್ಲಿ ನಾಲೆಜ್ ತೊಗೊಂಡು ಇದು ಮಾಡಿದರೆ ಯಾರೂ ಫೇಲ್ ಆಗಿಲ್ಲ. ನೀವು ರಿಯಲಿ ವಂಡರ್ಫುಲ್ ಕ್ಲಾಸ್. ಓಕೆ, ಥ್ಯಾಂಕ್ ಯು. ಅಂತ ಅಂದ್ಬಿಟ್ಟು ನಾನು ಹಿರಿಯೂರಿಂದ ಬಂದಿದ್ದೀನಿ. ಬಟ್ ಇಲ್ಲಿ ನನಗೆ ಬಂದಾಗ ಏನಾಗಿರ್ತಂದರೆ TD ಅಕಾಡೆಮಿ ಏನಂಬುದು ಗೊತ್ತಿಲ್ಲ, ಶೇರ್ ಮಾರ್ಕೆಟ್ ಏನಂಬುದು ಗೊತ್ತಿರಲಿಲ್ಲ ನನಗೆ. ಬಂದಾಗ ಏನಂತಂದರೆ ಬರೀ ಇಂಡಿಯಾದಲ್ಲೇ 5% ಅಷ್ಟೇ ಅಂತ ಟ್ರೇಡಿಂಗ್ ಮಾಡ್ತಿರೋದು, ಅದು ಮಾತ್ರ ಅದು ಗೊತ್ತಾಯ್ತು. ಅದು ಗೊತ್ತಾಗಿ ಏನಂತಂದರೆ ಮುಂದಕ್ಕೆ ಬೂಮ್ ಆಗ್ತೈತೆ ಇಂಡಿಯನ್ ಮಾರ್ಕೆಟು, ಫುಲ್ ಬೂಮ್ ಆಗಿ ಶೇರ್ ಮಾರ್ಕೆಟ್. ಅದಕ್ಕೆ ನಮ್ಗೆ ಇವಾಗಿಲ್ದ ನಾವು ಟ್ರೈನಿಂಗ್ ತಗೊಂಡ್ರೆ ಮುಂದಕ್ಕೆ ಚೆನ್ನಾಗಿ ನಮಗೆ ಹೆಲ್ಪ್ ಆಗುತ್ತೆ. ಇದು TD ಅಕಾಡೆಮಿ ಬಂದಾಗ ನಮ್ಗೆ ಚೆನ್ನಾಗಿ ಗೊತ್ತಾಯ್ತು. ಬಟ್ ಇಲ್ಲಿ ಚೆನ್ನಾಗಿ ಹೇಳ್ಕೊಂಡು ಕೊಡ್ತಾರೆ, ಕನ್ನಡದಲ್ಲಿ ಹೇಳ್ಕೊಂಡು ಕೊಡ್ತಾರೆ, ಎಲ್ಲ ಅರ್ಥ ಆಗಂಗೆ ಹೇಳ್ಕೊಂಡು ಕೊಡ್ತಾರೆ. ನಾವು ಸ್ವಲ್ಪ ರಿವಿಷನ್ ಮಾಡೋದು, ರಿವಿಷನ್ ಕ್ಲಾಸಿಗೆ ಬರಬೇಕು. ಆ ರಿವಿಷನ್ ಬಂದರೆ ಬೆಟರ್ ಆಗುತ್ತೆ. ನನ್ನ ಹೆಸರು ಮಮತಾ ಶಿವರಾಮ್, ಕೆಂಗೇರಿ ಸ್ಯಾಟಲೈಟ್ ಟೌನು, ಎಲ್ಲ ಬ್ಯಾಂಗ್ಳೂರ್. ಕಂಪ್ಲೀಟ್ಲಿ ಬಿಗಿನರ್ ನಾನು. ಸೊ ಇಲ್ಲಿ ಬಂದಮೇಲೆ ನನಗೆ ತುಂಬಾ ಐಡಿಯಾಸ್ ಬಂದಿದೆ, ಬಟ್ ರಿವಿಷನ್ ಕ್ಲಾಸಸ್ ಅಟೆಂಡ್ ಮಾಡಬೇಕು, ನನಗೆ ಡೆಪ್ತ್ ನಾಲೆಜ್ ಬೇಕು. ಅದರ್ವೈಸ್ ಕ್ಲಾಸ್ ಇಸ್ ಫೈನ್, ವೆರಿ ಗುಡ್. ನನ್ನ ಹೆಸರು ಪ್ರವೀಣ್ ಅಂತ. ನಾನು ಯೂಟ್ಯೂಬಲ್ಲಿ 1 ವರ್ಷದಿಂದ ರಿವ್ಯೂ ಅಂದರೆ ನೋಡ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಥರ ಗ್ರೋ ಆಗಬೇಕು ಅಂತ. ನಾನು CAGRನ ಗೆಲ್ಲಬೇಕು ಅಂತ ಅಂದರೆ TD ಅಕಾಡೆಮಿಗೆ ಬರಬೇಕು. CAGR ಅಂದರೆ 20 yearsಗೆ ಕ್ರೋರ್ ಹೆಂಗೆ ಮಾಡಬೇಕು ಅಂತ ಮನೋಜ್ ಸರ್ ಹೇಳ್ಕೊಡ್ತಾರೆ. ಇಲ್ಲಿ ಸ್ಟಾಕ್ ಯಾವಾಗ ಪಿಕ್ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು, ಯಾವ ಥರ ಟ್ರೇಡಿಂಗ್ ಮಾಡಬೇಕು, ಎಷ್ಟು ಪ್ರಾಫಿಟ್ ಮಾಡಬೇಕು, ಪರ್ಸೆಂಟೇಜು, ಸೊ ಇವೆಲ್ಲ ತಿಳ್ಕೊಬೋದು. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀಟಾಗಿ ನಮ್ಗೆ ಏನು ಡೌಟ್ ಇದ್ದರೂ ಎಲ್ಲ ಫುಲ್ಲು ಕ್ಲಾರಿಫೈ ಮಾಡ್ತಾರೆ. ಬಂದಿಲ್ಲಿ ಟ್ರೈನಿಂಗ್ ತೊಗೊಂಡು 1-2-3 months ಇವ್ರ ಜೊತೆ ಸ್ಟೇ ಮಾಡಿ ಕಂಟಿನ್ಯೂಸ್ ಆಗಿ ಇವ್ರ ಜೊತೆ ಇದ್ದರೆ ನಾವು ಮನೋಜ್ ಸರ್ ಥರ ಆಗ್ಬೋದು. ಹಾಯ್, ನನ್ನ ಹೆಸರು ಕಿರಣ್ ಅಂತ, ಚಿಂತಾಮಣಿಯಿಂದ ಬರ್ತಾಯಿದ್ದೀನಿ. ಸೊ ಬಿಫೋರ್ ಕಮಿಂಗ್ ಇಯರ್ ನನಗೆ ಸ್ಟಾಕ್ಸ್ ಮಾರ್ಕೆಟ್ ಅಂದರೆ ಏನಂತ ಬೇಸಿಕ್ ಫಂಡಮೆಂಟಲ್ ಗೊತ್ತಿರಲಿಲ್ಲ. ಸೊ ಇಟ್ಸ್ ಲೈಕ್ ನಾವೇನು ಅಸ್ಯೂಮ್ ಮಾಡ್ಕೊಂಡಿದ್ವಿ, ಇಟ್ಸ್ ಗ್ಯಾಮ್ಲಿಂಗ್. ಸೊ ಡೈಲಿ ಇಂಟರ್ ಟ್ರೇಡರ್ ಗ್ಯಾಮ್ಲಿಂಗ್ ಥರ ಹೋಗ್ತಾ ಅಂತ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು, ಸೊ ವಿ ಕ್ಯಾನ್ ವಿತ್ ದ ಪ್ರಾಪರ್ ನಾಲೆಜ್ ಇಫ್ ವಿ ಇನ್ವೆಸ್ಟ್ ವಿ ಕ್ಯಾನ್ ಮೇಕ್ ಇಟ್. ಸೊ ತುಂಬ ಯೂಸ್ಫುಲ್ ಆಯಿತು. ನನ್ನ ಹೆಸರು ವಿವೇಕ್ ಅಂತ, ಒಡ್ಡಳ್ಳಿ ನಂದಗುಡಿ ಗ್ರಾಮದಿಂದ ಬಂದಿದ್ದೀನಿ. ನನಗೆ ಆ್ಯಕ್ಚುಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ತಲೆ ಬುಡನೂ ಗೊತ್ತಿರಲಿಲ್ಲ.
ಆ ಗ್ರಾಫು ರೆಡ್ಡು ಗ್ರೀನು ನೋಡ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟು ಏನಿದಕ್ಕೆಲ್ಲ ಇಳಿಬೇಕಾ ಮಾಡಬೇಕನ್ನೋ ಒಂದು ಕನ್ಫ್ಯೂಷನಲ್ಲಿದ್ದೆ. ನನ್ನ ಫ್ರೆಂಡು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ರೆಫರ್ ಮಾಡ್ದೆ, ಬಾ ಕ್ಲಾಸ್ಗೆ ಹೋಗಿ ಬರೋಣ, ಅದಾದಮೇಲೆ ನೋಡೋಣ ಅಂತ. ನಾನು ಫಿನಾನ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟೇ, ನಾನು MSc ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀನಿ. ಬಟ್ ಫ್ರೀ ಟೈಮಲ್ಲಿ ಇದನ್ನು ನೋಡ್ಕೊಳ್ಳೋಣ, ಒಂದು ಆಪ್ಷನಲ್ಲಿ ತೊಗೊಳ್ಳೋಣ ಅಂತಂದ್ಬಿಟ್ಟು ಬಂದೆ. ಕ್ಲಾಸ್ ತುಂಬ ಹೆಲ್ಪ್ಫುಲ್ ಆಗಿತ್ತು, ಕಲ್ತಿದ್ದೀನಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಭಯ ಇತ್ತು, ಅಟ್ಲೀಸ್ಟ್ ಇವಾಗ ಭಯ ಹೋಗಿದೆ. ಆ ಟರ್ಮ್ಸು ಇವೆಲ್ಲ ಗೊತ್ತೇ ಇರಲಿಲ್ಲ ನನಗೆ. ಇಲ್ಲಿ ಬಂದಮೇಲೆ ಅದೆಲ್ಲ ಓದಿ ಸ್ವಲ್ಪ ಓಕೆ ಇದರಲ್ಲಿ ಸ್ವಲ್ಪ ತಿಳ್ಕೊಂಡು ಏನೋ ಸ್ವಲ್ಪ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸರ್, ಕಲಿದಲ್ಲೇ ಮಾತ್ರ ಟ್ರೇಡಿಂಗೇ ಬರಬಾರ್ದು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಯಾಕೆಂದರೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ, ನಂದು ನೆಗೆಟಿವಲ್ಲೇ ಇದೆ. ಯಾಕೆಂದರೆ ವಿತೌಟ್ ನಾಲೆಡ್ಜು ನಾನು ಇಲ್ಲಿವರೆಗೂ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ನಾವೇನೇ ಒಂದು ಇದು ಟ್ರೇಡಿಂಗಲ್ಲಿ ಎಸ್ಪೆಷಲಿ ಟ್ರೇಡಿಂಗ್ ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ ಸ್ವಲ್ಪನಾರಾಗ ನಾನೇ ಇಟ್ಕೊಂಡು ಬರಬೇಕು ಅನ್ನೋದು ಈ ಕ್ಲಾಸಿಗೆ ಬಂದಮೇಲೆ ಗೊತ್ತಾಗಿದೆ ನನಗೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಮೌನೇಶ್ ಅಂತೇಳಿ, ನಾನು ಬಳ್ಳಾರಿಯಿಂದ ಬಂದಿದ್ದೀನಿ. ಇದಕ್ಕೂ ಮುಂಚೆ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿದ್ದಿಲ್ಲ. ಈ ಒಂದು 2 ದಿನದ ಕಾರ್ಯಾಗಾರದಿಂದ ನಾವು ಏನಾದರೂ ಒಂದು ಸಾಧನೆ ಮಾಡಬಹುದು. ತುಂಬ ಚೆನ್ನಾಗಿ ಅದ್ಭುತವಾಗಿ ನಮಗೆ ಏನು ಗೊತ್ತಿಲ್ಲದೆ ಇದ್ರೂ ಮನವರಿಕೆ ಆಗೋ ರೀತಿಯಾಗಿ ಕ್ಲಾಸ್ ಮಾಡಿಕೊಟ್ಟಿದ್ದಾರೆ. ಈ ಒಂದು ಕ್ಲಾಸ್ ಆದ ನಂತರ ನಮಗೊಂದು ಭಾಸವಾಗ್ತಾ ಇರೋದು, ಇಷ್ಟು ದಿನ ಸಮಯ ವ್ಯರ್ಥ ಮಾಡಿದ್ವಿ ಅಂತ ಅನ್ನಿಸ್ತಾ ಇತ್ತು. ಆ ಸಮಯಕ್ಕೆ ಸರಿಯಾದ ಬೆಲೆ ಇಲ್ಲಿಗೆ ಬಂದಮೇಲೆ ಸಿಕ್ತು. ಅದನ್ನು ಪರಿಪೂರ್ಣವಾಗಿ ನಾವು ಇದನ್ನು ನಿರಂತರ ಅಭ್ಯಾಸ ಪಕ್ವತೆಯಿಂದ ಮಾಡಿದ್ರೆ ಮುಂದೆ ನಾವು ಒಂದು ಒಳ್ಳೆ ರೀತಿ ಸಾಧನೆ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗೆ ಬಂದಿದೆ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಯ್, ಮೈ ನೇಮ್ ಇಸ್ ಶಂಕರ್. ನಾನು 9 to 6 ಜಾಬ್ ಮಾಡ್ತಾಯಿದ್ದೆ. ಸರ್ದು ತುಂಬ ವೀಡಿಯೋ ನೋಡಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕಂತ ಇಲ್ಲಿ ಬಂದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಮೇಯ್ನ್ ಮೋಟೋ ಕನ್ನಡಿಗರು ದುಡ್ಡು ಕಳ್ಕೊಬಾರ್ದಂತ TD ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದಾರೆ. ಇಟ್ಸ್ ಗುಡ್, ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ಹಲೋ ಎವ್ರಿಬಡಿ, ನಾನು ಈ ಕ್ಲಾಸ್ 2 ಡೇಸಿಂದ ಮಾಡಿದ್ದೀನಿ. ನನಗೆ ಮೊದಲು ಆಪ್ಷನ್ ಟ್ರೇಡಿಂಗ್ ಅಂದರೆ ಏನು ಅಂತ ಸರಿಯಾಗಿ ಗೊತ್ತಿರಲಿಲ್ಲ. ಯೂಟ್ಯೂಬು ಅದೆಲ್ಲ ನಾನು ಫಾಲೋ ಅಪ್ ಆಗಿ ಎಲ್ಲನೂ ಮಾಡ್ತಾಯಿದ್ದೆ. ಐ ಡಿಂಟ್ ಗೆಟ್ ಕಾನ್ಫಿಡೆನ್ಸು. ಇವಾಗ ಮನೋಜ್ ಸರ್ ಹೇಳಿದ ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ಐ ವಿಲ್ ಸ್ಟಾರ್ಟ್ ಇನ್ವೆಸ್ಟಿಂಗ್. ದಟ್ಸ್ ಆಲ್ ಐ ಜಸ್ಟ್ ವಾಂಟೆಡ್ ಟು ಸೇ. ಸರ್, ನಾನು ಒಬ್ಬ ಆಟೋ ಡ್ರೈವರು. ನಾನು 15 ವರ್ಷದಿಂದ ಈ ಫೀಲ್ಡಲ್ಲಿದ್ದೀನಿ. ಬಟ್ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ 1% ಉಳ್ಸೋಕ್ಕಾಗ್ತಾಯಿಲ್ಲ. ಅಂದ್ಕೊಂಡು ಯೂಟ್ಯೂಬಲ್ಲಿ ಇವ್ರನ್ನ ಇದನ್ನು ನೋಡಿ TD ಅಕಾಡೆಮಿದು ಏನೋ ಕಲಿಬೇಕು ಜೀವನದಲ್ಲಿ ಅಂತ ಬಂದಿದ್ದೀವಿ. ಕ್ಲಾಸ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಏನಾದ್ರು ಸಾಧನೆ ಮಾಡ್ಬೋದು ಅಂತ ಬಂದಿದ್ದೀವಿ. ಮನೋಜ್ ಸರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತು ಬ್ಯಾಕ್ ಸಪೋರ್ಟು ಕೂಡ ತುಂಬ ಚೆನ್ನಾಗಿದೆ. ಟ್ರೈನ್ ಅಪ್ ಮಾಡ್ತಾರೆ, ಬಂದು ಅಟೆಂಡ್ ಮಾಡಿ. ನಮಸ್ಕಾರ, ನನ್ನ ಹೆಸರು ಮೌನೇಶ್ ಅಂತ. ನಾವು ಬಳ್ಳಾರಿಯಿಂದ ಬಂದಿದ್ದೀವಿ. ಈಗ ನಾವು ಸಾಕಷ್ಟು ವರ್ಷಗಳಿಂದ ಸಮಯ ವ್ಯರ್ಥನೆ ಮಾಡ್ತಾನೆ ಬಂದಿದ್ದೀವಿ. ಆ ಬಿಸ್ನೆಸ್ ಮಾಡಬೇಕು, ಈ ಬಿಸ್ನೆಸ್ ಮಾಡಬೇಕು, ಸಾಕಷ್ಟು ಬಿಸ್ನೆಸ್ ಮಾಡಿ ಲಾಸ್ ಕೂಡ ಆಗಿದ್ದೀವಿ, ಯಾವುದರಲ್ಲೂ ಕಾಣಲಿಲ್ಲ. ಹಂಗಾಗಿ ನಾವು ನಮ್ಮ ಸ್ನೇಹಿತರ ಹತ್ರ ವಿಚಾರ ಮಾಡಿದಾಗ ಕೆಲವೊಂದು ವಿಚಾರಗಳು ಬೆಳಕಿಗೆ ಬಂದು ಅದರಲ್ಲಿ ನಾವು ಯಾವ ಸಂಸ್ಥೆಯನ್ನು ಹುಡುಕೋಬೇಕು ಅಂದರೆ ನಮ್ಮ ಒಬ್ಬರು ಫ್ರೆಂಡ್ ಮಾರ್ಗದರ್ಶನ ಮಾಡಿದ್ರು. ಇಲ್ಲ, TD ಅಕಾಡೆಮಿ ಚೆನ್ನಾಗಿದೆ, ಅಲ್ಲಿ ಹೇಳ್ತಾರೆ ಅಂತ ರೆಫರ್ ಮಾಡಿದ್ರು. ಆ ಒಂದು ವಿಶ್ವಾಸದಿಂದ ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದು ನಾನು ಇಲ್ಲಿ ಕ್ಲಾಸ್ ಅಟೆಂಡ್ ಮಾಡಿದಾಗ ನನಗೆ ಗೊತ್ತಾಯಿತು, ನಾನು ವ್ಯರ್ಥ ಮಾಡಿದ ಸಮಯಕ್ಕೆ ಇವತ್ತು ಬೆಲೆ ಸಿಕ್ತು ಅಂತ ನನಗೆ ಅನಿಸ್ತಾ ಇದೆ. ತುಂಬ ಅದ್ಭುತವಾಗಿ ಪಾಠ ಮಾಡಿದ್ದಾರೆ. ತುಂಬ ನನಗೆ ಮನವರಿಕೆ ಆಗೋ ರೀತಿ 1 ಸಾರಿ ಬಿಟ್ಟು 2 ಸಾರಿ 3 ಸಾರಿ ಅದನ್ನ ಹೇಳಿ ನಮಗೆ ಮನವರಿಕೆ ಆಗೋ ರೀತಿ ಹೇಳಿದ್ದಾರೆ. ಥ್ಯಾಂಕ್ ಯು TD ಅಕಾಡೆಮಿ. ಸರ್, ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 days ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ, ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ?
ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿ ಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.